ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 63ನೆಯ ಅಧ್ಯಾಯವಾದ ರಸಕಲ್ಯಾಣಿ ವ್ರತದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಈಶ್ವರನು ಹೇಳುತ್ತಾನೆ, ದೇವಿ, ಪಾಪನಾಶಕವಾದ ಮತ್ತೊಂದು ತೃತೀಯ ವ್ರತವನ್ನು ಹೇಳುವೆನು. ಪೂರ್ವಕಲ್ಪಗಳ ವೃತ್ತಾಂತವನ್ನು ಅರಿತವರು ಇದನ್ನು ರಸಕಲ್ಯಾಣಿ ವ್ರತವೆಂದು ಹೇಳುವರು. ಮಾಘ ಮಾಸದ ಶುಕ್ಲಪಕ್ಷ ತೃತೀಯೆಯಲ್ಲಿ ಪ್ರಾತಃಕಾಲ ಗೋಕ್ಷೀರದಿಂದಲೂ ತಿಲದಿಂದಲೂ ಸ್ನಾನ ಮಾಡಬೇಕು. ದೇವಿಯ ಪ್ರತಿಮೆಗೆ ಜೇನುತುಪ್ಪದಿಂದಲೂ ಕಬ್ಬಿನ ಹಾಲಿನಿಂದಲೂ ಅಭಿಷೇಕ ಮಾಡಬೇಕು. ಬಲಭಾಗದ ಅಂಗಗಳನ್ನು ಪೂಜಿಸಿ ತರುವಾಯ ಎಡಭಾಗವನ್ನು ಅರ್ಚಿಸಬೇಕು. ಲಲಿತೆಗೆ ನಮಸ್ಕಾರವೆಂದು ದೇವಿಯ ಪಾದಗಳನ್ನು ಬಳಿಕ ಹಿಮ್ಮಡಿಗಳನ್ನು ಅರ್ಚಿಸಬೇಕು. ಶಾಂತಿಗೆ ನಮಸ್ಕಾರವೆಂದು ಮಂಡಿ ಮೊಣಕಾಲುಗಳನ್ನು, ಶ್ರೀಗೆ ನಮಸ್ಕಾರವೆಂದು ತೊಡೆಯನ್ನು ಪೂಜಿಸಬೇಕು.
ಮದಾಲಸೆಗೆ ನಮಸ್ಕಾರವೆಂದು ಕಟಿದೇಶದಲ್ಲಿ, ಅಮಲೆಗೆ ನಮಸ್ಕಾರವೆಂದು ಉದರದಲ್ಲಿ, ಮದನವಾಸಿನಿಗೆ ನಮಸ್ಕಾರವೆಂದು ಸ್ತನಗಳಲ್ಲಿ, ಕುಮುದೆಗೆ ನಮಸ್ಕಾರವೆಂದು ಕಂಠದಲ್ಲಿ ಪುಷ್ಪಗಳನ್ನು ಸಮರ್ಪಿಸಬೇಕು. ಮಾಧವಿಗೆ ನಮಿಸಿ ಭುಜವನ್ನು ಭುಜಾಗ್ರವನ್ನು, ಕಮಲೆಗೆ ನಮಿಸಿ ಮುಖವನ್ನು ಮಂದಹಾಸವನ್ನು, ರುದ್ರಾಣಿಗೆ ನಮಿಸಿ ಹುಬ್ಬುಗಳನ್ನು ಹಣೆಯನ್ನು, ಶಂಕರಿಗೆ ನಮಿಸಿ ಮುಂಗುರುಳನ್ನು ಪೂಜಿಸಬೇಕು. ವಿಶ್ವವಾಸಿನಿಗೆ ನಮಸ್ಕಾರವೆಂದು ಶಿರಸ್ಸನ್ನು, ಮದನೆಗೆ ನಮಸ್ಕಾರವೆಂದು ಹಣೆಯನ್ನು, ಮೋಹನೆಗೆ ನಮಸ್ಕಾರವೆಂದು ಹುಬ್ಬುಗಳನ್ನು ಅರ್ಚಿಸಬೇಕು. ಅರ್ಧಚಂದ್ರಧಾರಿಣಿಯ ನೇತ್ರಗಳನ್ನು, ತುಷ್ಟಿಯ ಮುಖವನ್ನು, ಉತ್ಕಂಠಿನಿಯ ಕಂಠವನ್ನು, ಅಮೃತೆಯ ಸ್ತನಗಳನ್ನು ನಮಃಶಬ್ದ ಪೂರ್ವಕವಾಗಿ ಪುಷ್ಪಗಳಿಂದ ಪೂಜಿಸಬೇಕು. ರಂಭೆಗೆ ನಮಸ್ಕಾರವೆಂದು ಕಿಬ್ಬೊಟ್ಟೆಯ ಎಡಗಡೆಯನ್ನು, ಶೋಕರಹಿತೆಗೆ ನಮಸ್ಕಾರವೆಂದು ನಡುವನ್ನು, ಮನ್ಮಥ ವಾಸಿನಿಗೆ ನಮಸ್ಕಾರವೆಂದು ಹೃದಯವನ್ನು, ಪಾಟಲೆಗೆ ನಮಸ್ಕಾರವೆಂದು ಉದರವನ್ನು ಅರ್ಚಿಸಬೇಕು. ಸುರತ ವಾಸಿನಿಯ ಕಟಿಪ್ರದೇಶವನ್ನು, ಚಂಪಕ ಪ್ರಿಯೆಯ ತೊಡೆಯನ್ನು, ಗೌರಿಯ ಮಂಡಿ ಮೊಣಕಾಲುಗಳನ್ನು, ಗಾಯತ್ರಿಯ ಹಿಮ್ಮಡಿಗಳನ್ನು ನಮಸ್ಕರಿಸಿ ಪೂಜಿಸಬೇಕು. ಭೂಮಿಯನ್ನು ಧಾರಣೆ ಮಾಡಿರುವಾಕೆಗೆ ನಮಸ್ಕಾರವೆಂದು ಪಾದಗಳನ್ನು, ಜಗದ್ರೂಪಳಿಗೆ ನಮಸ್ಕಾರವೆಂದು ಶಿರಸ್ಸನ್ನು ಅರ್ಚಿಸಬೇಕು. ಜಗತ್ತಿಗೆಲ್ಲ ಪ್ರಿಯಳೆನಿಸಿದ ಓ ದೇವಿ, ಭವಾನಿಯೂ ಕಾಮಿನಿಯೂ ಕಾಮದೇವಿಯೂ ಆದ ನಿನಗೆ ನಮಸ್ಕಾರ. ಆನಂದೆಗೆ, ಸುನಂದೆಗೆ, ಸುಭದ್ರೆಗೆ ನಮಸ್ಕಾರ. ಹೀಗೆ ನಿಯಮದಿಂದ ಪೂಜಿಸಿ ದ್ವಿಜ ದಂಪತಿಗಳನ್ನು ಆರಾಧಿಸಬೇಕು. ಮಧುರವಾದ ಅನ್ನ ಪಾನಗಳಿಂದ ಮಾತ್ಸರ್ಯವಿಲ್ಲದೆ ಸತ್ಕರಿಸಬೇಕು. ಜಲಪೂರ್ಣವಾದ ಕುಂಭವನ್ನು, ಒಂದು ಜೊತೆಯ ಬಿಳಿಯ ಪಂಚೆಯನ್ನು, ಸುವರ್ಣದ ಕಮಲವನ್ನು ಕೊಟ್ಟು ಗಂಧ ಪುಷ್ಪಗಳಿಂದ ಸತ್ಕರಿಸಬೇಕು. ಕುಮುದಾದೇವಿಗೆ ಇದರಿಂದ ಪ್ರೀತಿಯಾಗಲೆಂದು ಹೇಳಿ ಲವಣ ವ್ರತವನ್ನು ಕೈಗೊಳ್ಳಬೇಕು. ತಿಂಗಳು ತಿಂಗಳಲ್ಲೂ ವಿಧಿಯಿಂದ ದೇವಿಯನ್ನು ಸದಾ ಪೂಜಿಸಬೇಕು. ಮಾಘ ಮಾಸದಲ್ಲಿ ಉಪ್ಪು, ಫಾಲ್ಗುಣದಲ್ಲಿ ಬೆಲ್ಲ, ಚೈತ್ರದಲ್ಲಿ ಎಳ್ಳೆಣ್ಣೆ ಮತ್ತು ಕರಿಸಾಸಿವೆ, ವೈಶಾಖದಲ್ಲಿ ಜೇನುತುಪ್ಪ ಇವನ್ನು ಬಿಡಬೇಕು. ಜ್ಯೇಷ್ಠ ಮಾಸದಲ್ಲಿ ಪಾನಕವನ್ನು, ಆಷಾಢದಲ್ಲಿ ಜೀರಿಗೆಯನ್ನು, ಶ್ರಾವಣದಲ್ಲಿ ಹಾಲನ್ನು, ಭಾದ್ರಪದದಲ್ಲಿ ಮೊಸರನ್ನು ವರ್ಜಿಸಬೇಕು. ಆಶ್ವಯುಜದಲ್ಲಿ ತುಪ್ಪ, ಕಾರ್ತೀಕದಲ್ಲಿ ಜೇನುತುಪ್ಪ, ಮಾರ್ಗಶಿರದಲ್ಲಿ ಕೊತ್ತಂಬರಿ ಬೀಜ, ಪುಷ್ಯದಲ್ಲಿ ಸಕ್ಕರೆ ಇವನ್ನು ಸೇವಿಸಬಾರದು. ಪ್ರತಿಯೊಂದು ತಿಂಗಳಲ್ಲೂ ಮಧ್ಯಾಹ್ನದಲ್ಲಿ ಈ ಪದಾರ್ಥಗಳನ್ನು ತುಂಬಿದ ಗಿಂಡಿಯನ್ನು ಉತ್ಸವ ಕಾಲದಲ್ಲಿ ಕೊಡಬೇಕಾದ ಉಪಹಾರ ಸಹಿತವಾಗಿ ದಾನ ಮಾಡಬೇಕು. ಬಿಳುಪಾದ ಲಡ್ಡು, ಗೋಧಿಯ ರೊಟ್ಟಿ, ಪೂರಿ, ಗಾರಿಗೆ, ಕಡುಬು, ರೊಟ್ಟಿ, ಮಂಡಿಗೆ, ಹಾಲು, ತರಕಾರಿ, ಮೊಸರನ್ನ, ಇಡಲಿ, ಶಾವಿಗೆ ಇವುಗಳನ್ನು ಮಾಘಾದಿ ಕ್ರಮದಿಂದ ಗಿಂಡಿಯ ಮೇಲಿಟ್ಟು ಕೊಡಬೇಕು. ಕುಮುದ, ಮಾಧವಿ, ಗೌರಿ, ರಂಭ, ಭದ್ರ, ಜಯ, ಶಿವ, ಉಮಾ, ರತಿ, ಸತಿ, ಮಂಗಲ, ರತಿಲಾಲಸ ಎಂಬ ದೇವಿಯರು ಕ್ರಮವಾಗಿ
ಮಾಘ ಮೊದಲಾದ 12 ತಿಂಗಳಲ್ಲೂ ಪ್ರೀತರಾಗಲೆಂದು ಹೇಳಬೇಕು. ವ್ರತ ದಿನಗಳಲ್ಲೆಲ್ಲ ಪಂಚಗವ್ಯವನ್ನು ಪ್ರಾಶನ ಮಾಡಬೇಕು ಮತ್ತು ಉಪವಾಸವಿರಬೇಕು. ಅಶಕ್ತರಾದವರು ರಾತ್ರಿ ಭೋಜನವನ್ನು ಮಾಡಬಹುದು. ಮತ್ತೊಂದು ಮಾಘ ಮಾಸ ಬಂದಾಗ ಗಿಂಡಿಯ ಮೇಲೆ ಸಕ್ಕರೆಯನ್ನಿರಿಸಿ ಪಂಚರತ್ನಗಳಿಂದ ಅಲಂಕೃತವಾದ ಜಪಸೂತ್ರವನ್ನು ಕಮಂಡಲುವನ್ನು ಧರಿಸಿದ ತೆಳ್ಳಗಿರುವ ಬಿಳಿಯ ವಸ್ತ್ರವನ್ನುಟ್ಟ 4 ತೋಳುಗಳು ಚಂದ್ರಕಲೆಯು ಮೆರೆಯುವ ಅಂಗುಷ್ಟ ಪ್ರಮಾಣದ ಸ್ವರ್ಣಗೌರಿ ವಿಗ್ರಹವನ್ನು ಕರಕ ಸಹಿತವಾಗಿ ದಾನ ಮಾಡಬೇಕು. ಹಾಗೆಯೇ ಸುವರ್ಣದಿಂದ ಮುಖವನ್ನು ಅಲಂಕರಿಸಿ ಶುಭ್ರ ವಸ್ತ್ರವನ್ನು ಹೊದೆಸಿದ ಬಿಳಿಯ ಹಸುಗಳೆರಡನ್ನು ದಾನವಾಗಿ ಕೊಡಬೇಕು. ಭವಾನಿ ದೇವಿಗೆ ಪ್ರೀತಿಯಾಗಲೆಂದು ಅನುಸಂಧಾನ ಮಾಡಿ 1000 ಜನರಿಗೆ ಭೋಜನವನ್ನು ನೀಡಬೇಕು. ಈ ವಿಧಿಯಿಂದ ರಸಕಲ್ಯಾಣಿ ವ್ರತವನ್ನು ನೆರವೇರಿಸುವವನು ಕೂಡಲೇ ಸಮಸ್ತ ಪಾಪಗಳನ್ನು ಕಳೆದುಕೊಳ್ಳುವನು. 9,000 ಅರ್ಬುದ ವರ್ಷಗಳ ಕಾಲ ಅವನು ದುಃಖದ ಹೆಸರೇ ಇಲ್ಲದೆ ಸುಖವಾಗಿರುವನು. ಓ ಪಾರ್ವತಿ, ಪ್ರತಿಯೊಂದು ತಿಂಗಳಲ್ಲೂ ಚಿನ್ನದಿಂದ ಮಾಡಿದ ತಾವರೆಯನ್ನು ದಾನ ಮಾಡುವಾತನು 1000 ಅಗ್ನಿಷ್ಟೋಮ ಯಾಗಗಳ ಫಲವನ್ನು ಪಡೆಯುವನು. ಎಲೆ ಮಂಗಳಮುಖಿ, ಹೆಂಗಸು, ಹುಡುಗಿ ಇಲ್ಲವೇ ವಿಧವೆ ಯಾರೇ ಆಗಲಿ ಈ ವ್ರತವನ್ನು ಮಾಡಿದರೆ ಅವರು ಈ ಹಿಂದೆ ಹೇಳಿದ ಫಲವನ್ನು ಹೊಂದುವರು. ಸೌಭಾಗ್ಯ, ಆರೋಗ್ಯ ಇವುಗಳಿಂದ ಪರಿಪೂರ್ಣರಾಗಿ ಗೌರಿ ಲೋಕದಲ್ಲಿ ಮಾನ್ಯತೆಯನ್ನು ಪಡೆಯುವರು. ಈ ವ್ರತವನ್ನು ಯಾವನು ಓದುವನೋ, ಪ್ರಸಂಗವಶದಿಂದ ಕೇಳುವನೋ ಅವನು ಕಲಿದೋಷದಿಂದ ದೂರನಾಗಿ ಪಾರ್ವತಿ ಲೋಕವನ್ನೈದುವನು. ಜನರಿಗೆ ಇದರಲ್ಲಿ ಪ್ರಿಯ ಬುದ್ಧಿಯನ್ನು ಹುಟ್ಟಿಸುವಾತನು ದೇವತೆಗಳಿಗೆ ನಾಯಕನಾಗಿ ಅತಿ ಶ್ರೇಷ್ಠನೆನಿಸುವನು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ರಸಕಲ್ಯಾಣಿ ವ್ರತಂ ನಾಮ 360ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 64ನೆಯ ಅಧ್ಯಾಯವಾದ ಆರ್ದ್ರಾನಂದಕರಿ ವ್ರತದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ. ಶ್ರೀಕೃಷ್ಣಾಯ ನಮಃ.